ಪಂದ್ಯಾಟಕ್ಕೆ ತೀರ್ಮಾನಿಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೇನೆ ಆರಂಭಿಕ ದಾಂಡಿಗರಾಗಿ ನವೀನ್, ಇನ್ನೊಂದೆಡೆ ಆರಂಭಿಕ ದಾಂಡಿಗರಾಗಿ ನವೀನ್ ಯಾನೆ ಸೇವಾಗ್, ಹಾಗೇನೆ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ವಿಮಲ್ ಕ್ವೇನ್ ಗುರು, ಎಸ್ತಗಾರಿಕೆ ವಿಭಾಗದಲ್ಲಿ ಪರಿಚಯವನ್ನ ಮಾಡ್ತಾ ಇದೆ. 90ರ ದಶಕದ ಚಿರಪರಿಚಿತ ಆಟಗಾರರು ಈ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಒಂದೆಡೆ ನವೀನ್ ಯಾನೆ ಸೇವಾಗ್ ಸ್ಟ್ರೈಕರ್ ವಿಭಾಗದಲ್ಲಿ ಪರಿಚಯವನ್ನ ಮಾಡಿದ್ರೆ, ಮತ್ತೊಂದೆಡೆ ವಿಮಲ್ ಕ್ವೇನ್ ಗುರು, ಇಬ್ಬರು ಕೂಡ ಬಹಳಷ್ಟು ಹಿರಿಯ ಆಟಗಾರರು, 46-48 ವಯಸ್ಸಿನ ಯುವಕರು ಕೂಡ ಈ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಹಾಗೆ ಎಸ್ತಗಾರಿಕೆ ಭಾಗದಲ್ಲಿ ಸುನಿಲ್, ಎಸ್ತಗಾರಿಕೆ ಭಾಗದಲ್ಲಿ ಪರಿಚಯವನ್ನ ಮಾಡ್ತಾ ಇದೆ. ಆದಷ್ಟು ಬೇಗ ಈ ಒಂದು ಪಂದ್ಯಾಕೂಟಕ್ಕೆ ತೀರ್ಮಾನಿಕರಾಗಿ ಸುಪ್ರಾಜ್ ಶೆಟ್ಟಿ, ಹಾಗೇನೆ ಸೂರಜ್, ಚೇತನ್, ನಿಮಗೂ ಕೂಡ ಅಭಿನಂದನೆಯನ್ನ ನೀಡ್ತಾ ಮತ್ತೆ ಸೇವಾಗ್, ನವೀನ್ ಯಾನೆ ಸೇವಾಗ್, ಆಹಾ ಉತ್ತಮ ರೀತಿಯ ಒಂದು ಹೊಡೆತ ಕೂಡ ಸೇವಾಗ್ ಮಾದರಿಯಲ್ಲಿ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಪ್ರಥಮ ಎಸೆತಕ್ಕೆ ಬೌಂಡರಿ ಪ್ರಯತ್ನ, 2 ಓಟಗಳ ಸೇರ್ಪಡೆ. ತದನಂತರದ 40ರ ಯುವಕ ಕಿರು ರೆಡಿಯಾಗಿದ್ದಾರೆ ಅಲ್ಲಿ ಪಂದ್ಯಾಟವನ್ನು ಆಡಲು. ಏತನ್ ಮಧ್ಯೆ ಸೇವಾಗ್, ಏತನ್ ಮಧ್ಯೆ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು ನವೀನ್ ಯಾನೆ ಸೇವಾಗ್, ಬಹಳಷ್ಟು ಉತ್ತಮ ರೀತಿಯೊಂದು ಹೊಡೆತವನ್ನ ಹೊಡೆದ್ರು. ಈಗ ಸ್ಟ್ರೈಕರ್ ವಿಭಾಗದಲ್ಲಿ ವಿಮಲ್ ಕ್ವೇನ್ ಗುರು, 45ರ ಯುವಕ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಕಿಶೋರ್ ಶೆಟ್ಟಿ ಇವರ ಒಂದು ನಾಯಕತ್ವ, ಬಹಳಷ್ಟು ಉತ್ತಮ ರೀತಿಯೊಂದು ಎಸೆತಗಾರಿಕೆ ಕೂಡ ಸುನಿಲ್ ಮುಖೇನ. ಕಟೀಲ್ನ ಮೆಂಟರ್ ಆಗಿ 42ರ ಯುವಕ ಅರುಣ್ ರಾಜ್ ನಮ್ಮೊಂದಿಗಿದ್ದಾರೆ. ಈ ಒಂದು ಬಹಳಷ್ಟು ಉತ್ತಮ ರೀತಿಯ ಒಂದು ಕೋಚ್ ಅನ್ನ ನೀಡಿದಂತ ಅರುಣ್ ರಾಜ್, ಹಾಗೇನೆ ಬಹಳಷ್ಟು ಉದಯ್ ಶೆಟ್ಟಿ ಈ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಸೇವಾಗ್ ರಿವರ್ಸ್ ಪ್ರಯತ್ನ, ಬಹುಶಃ ವೀರೇಂದ್ರ ಸೇವಾಗ್ ತನ್ನ ಕ್ರಿಕೆಟ್ ಬದುಕಿನಲ್ಲಿ ರಿವರ್ಸ್ ಪ್ರಯತ್ನ ಮಾಡಿರಲಿಕ್ಕಿಲ್ಲ. ಈ ಬಾರಿ ನವೀನ್ ಯಾನೆ ಸೇವಾಗ್ ಈ ಒಂದು ಮೈದಾನದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಸುನಿಲ್, ಮತ್ತೆ ಅಶ್ರಫ್ ಅವರೇ, ನಿಮಗೆ ಹೇಗಾಗ್ತಿದೆ ಈ ಒಂದು ಯುವಕರ ಆಟ? ಖಂಡಿತವಾಗಿಯೂ ರೂಪೇಶ್ ಅವರೇ, ಗುರೂರವರು ಹೇಳುತ್ತಿದ್ರು, ಯಾಣ ಆತು ಬೊಟ್ಟಿದೆ, ಯಾಣ ಆತು ಸಿಕ್ಸ್ ಮಾಡಿದೆ, ಯಾಣ ಆತು ವಿಕೆಟ್ ತೆತ್ತಿದೆ, ಅವೆಲ್ಲವೂ ಇಲ್ಲಿ ಚಿತ್ರಣವಾಗಿ ನಾವು ನೋಡ್ತಾ ಇದ್ದೇವೆ. ಅವೆಲ್ಲವೂ 90ರ ದಶಕಗಳ ಚರಿತ್ರೆಗಳು, 40ರ ತರುಣರ ಕತೆ ಇವತ್ತು ಸಾಬೀತಾಗಲಿದೆ. ರೂಪೇಶ್ ರವರ ಬಹಳಷ್ಟು ಒಂದು ಅನುಭವ ಕೂಡ ಕಾಣ್ತಾ ಇದೆ. ನವೀನ್ ಯಾನೆ ಸೇವಾಗ್ ಅವರನ್ನ ನೋಡಿದ್ರೆ ಒಂದು ಷಡ್ಕ ವೀರ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಖಂಡಿತವಾಗಿಯೂ ರೂಪೇಶ್ ರವರ. ವಿಮಲ್ ಕ್ವೇನ್ ಗುರು 45ರ ವಯಸ್ಸಿನಲ್ಲಿ ಕೂಡ ಸ್ಲಿಮ್ ಅಂಡ್ ಫಿಟ್. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ. ರಿಶಾನ್ ವಿಠಲ್, ನಗುಮುಖದ ಯುವಕ ರಿಶಾನ್ ರವರು ತಮ್ಮ ತಂಡಕ್ಕೋಸ್ಕರ ನಿರಂತರವಾಗಿ ಕಾವಲಿಡುವಂತ ಓರ್ವ ಆ ತಂಡದ ಭದ್ರ ಬುನಾದಿ. ಇಲ್ಲಿ ಅವರ ಆಟವನ್ನು ನಾವು ನೋಡಬೇಕಾಗಿದೆ. 9 ಲಾಸ್ ಆಫ್ ನೋ ಲಾಸ್ 9. ದಯವಿಟ್ಟು ತಂಡದ ಮೆಂಟರ್ ಅರುಣ್ ರಾಜ್, ದಯವಿಟ್ಟು ತಂಡದ ಮೆಂಟರ್ ಅರುಣ್ ರಾಜ್ ತಮ್ಮ ಯುವಕರಿಗೆ ಏನೋ ಒಂದು ಕೇಳ್ತಿದ್ದಾರೆ ಅಲ್ಲಿ, ದಯವಿಟ್ಟು ಸ್ವಲ್ಪ ಸಹಕರಿಸಿ.
ತಂಡದ ಮೆಂಟರ್ ಅರುಣ್ ರಾಜ್ ಅವರು ಬಹಳಷ್ಟು ಒಂದು ಸಹಕಾರವನ್ನ ನೀಡ್ತಾ ಇದ್ದಾರೆ ಯುವಕರಿಗೆ, ತರುಣರ ಒಂದು ಆಟವನ್ನ ನೋಡಲು ಕೂಡ ಬಹಳಷ್ಟು ಖುಷಿ ಆಗ್ತಿದೆ. ಅಶ್ರಫ್ ಅವರೇ, ಖಂಡಿತವಾಗಿಯೂ ರೂಪೇಶ್ ಅವರೇ, ಒಂದು 40 ವಯಸ್ಸಿನಲ್ಲೂ ನಾವು ಒಂದು ಆಟವನ್ನ ಇಲ್ಲಿ ನೋಡುವುದೆಂದರೆ ನಿಜವಾಗಿ ಇದೊಂದು ರೋಚಕತೆಯತ್ತ ಸಾಗ್ತಾ ಇದೆ. ಎಲ್ಲರಲ್ಲೂ ಒಂದು ವಿನಂತಿ, ಮೊದಲೇ ಹೇಳಿದ್ದಾರೆ ಕಿಶೋರ್ ಅಣ್ಣನವರು, ಯಾವುದೇ ಆಟಗಾರ ಕೂಡ ರಾಡಿ ಎಸೆತಕ್ಕೆ ಅವಕಾಶವಿಲ್ಲ. ಆಟಗಾರರಲ್ಲೊಂದು ವಿನಂತಿ, ಪಂದ್ಯಾಕೂಟ ಆಡುವ ಮೊದಲೇ ಕಿಶೋರ್ ಅಣ್ಣ ಹೇಳಿದ್ದಾರೆ ಯಾವುದೇ ಆಟಗಾರರು ಕೂಡ ರಾಡಿ ಎಸೆತಕ್ಕೆ ಅವಕಾಶವಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಉತ್ತಮ ರೀತಿಯ ಒಂದು ಬೌಲಿಂಗ್ ಅನ್ನ ಮಾಡಬೇಕಾಗಿ ಅವರ ಒಂದು ಇಚ್ಛೆ ಅಂತ ಎಲ್ಲರೂ ಕೂಡ ಬೌಲಿಂಗ್ ಅನ್ನ ಮಾಡಿ ಎಸೆಗಾರಿಕೆ ಭಾಗದಲ್ಲಿ ಪರಿಚಯಿಸ್ತಾ ಇದೆ. ಕಟೀಲ್ ಫ್ರೆಂಡ್ಸಿನ ಒಂದು ಬೆನ್ನೆಲುಬು ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಿಶೋರ್ ಹೇಳಿದಂತೆ ಮಾಡಿ ತೋರಿಸುವ ಕಿಶೋರ್ ನೋಡಿ. ರೂಪೇಶ್ ರವರೇ, ಕಿಶೋರ್ ರವರ ದಾಳಿ ಯಾವ ರೀತಿಯಲ್ಲಿ ನಿಮಗೆ ಅನಿಸ್ತಾ ಇದೆ? ನಾನು ಇಂಥ ಒಂದು ಬೌಲಿಂಗ್ ಶೈಲಿಯನ್ನು ನನ್ನ ಕ್ರಿಕೆಟ್ ಬದುಕಿನಲ್ಲಿ ಕಂಡಿರಲಿಲ್ಲ. ಬಹಳಷ್ಟು ಉತ್ತಮ ರೀತಿಯ ಒಂದು ಆಕ್ಷನ್ ಕೂಡ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಕಿಶೋರ್ ಅವರು ಮೊದಲೇ ಹೇಳಿದ್ದಾರೆ ಯಾವುದೇ ಆಟಗಾರ ಕೂಡ ರಾಡಿ ಎಸೆತಕ್ಕೆ ಅವಕಾಶವಿಲ್ಲ. 140 ಕಿಲೋಮೀಟರ್ ವೇಗದಲ್ಲಿ ಕಿಶೋರ್ ಅವರು ಒಂದು ಎಸೆತವನ್ನು ಎಸೆತಾ ಇದ್ದಾರೆ. ರೂಪೇಶ್ ರವರೇ, ಖಂಡಿತವಾಗಿ ಒಂದು ಮಾತು ಸಾಬೀತಾಗ್ತಾ ಇದೆ, ದಕ್ಕದ ವಿಕೆಟ್ ತೆಪ್ಪರಬಳ್ಳಿ. ಈ ಮಾತಿಗೆ ಇಲ್ಲಿ ಅರ್ಥ ಬರ್ತಾ ಇದೆ. ಈ ಒಂದು ಪಂದ್ಯಾಟವನ್ನು ನೋಡುವಾಗ ನಮಗೆ ಒಂದು ನೆನಪಾಗ್ತಾ ಇದೆ ಅಶ್ರಫ್ ಅವರೇ, ವಯಸ್ಸು ಖಾಲಿ, ನಂಬರ್ಸ್ ಮಾತ್ರ. ಖಂಡಿತವಾಗಿಯೂ ರೂಪೇಶ್ ರವರೇ, ನೋಡಿ ಪ್ರತಿಯೊಬ್ಬನ ಆಟಗಾರನ ಗಮನವನ್ನು ನೋಡಿ, ಯಾವ ರೀತಿಯಲ್ಲಿ ಆಡ್ತಾ ಇದ್ದಾರೆ ನೋಡಿ. ನಿಜಕ್ಕೂ ರೋಚಕ ಅನಿಸ್ತಾ ಇದೆ ಮೈದಾನದಲ್ಲಿ. ಈ ಒಂದು ಕ್ಷೇತ್ರ ಶ್ರೇಣಿಯನ್ನು ಕಂಡಾಗ ಉದಯ್ ಶೆಟ್ಟಿ ನೋಡಿ ಎಂತಹ ಒಂದು ಹುಮ್ಮಸ್ಸು, ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ಕ್ಷಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಉದಯ್ ಶೆಟ್ಟಿ ಅವರ ಆ ಪಾದ ಚಲನೆಯನ್ನು ನೋಡಿ, ಎಲ್ಲಿ ನಿಲ್ಲಬೇಕು ಎಂಬುದನ್ನು ಅರಿತು ನಿಲ್ತಾ ಇದ್ದಾರೆ ನೋಡಿ. ನಿಜವಾಗಿಯೂ ನಾವು ಇಲ್ಲಿ ಗಮನಿಸಿಕೊಳ್ಳಬೇಕಾದಂತ ವಿಷಯಗಳಿದೆ. ಈ ಬಾರಿ ಕಿಶೋರ್ ಶೆಟ್ಟಿ ಇನ್ನೂ ಕೂಡ 28ರ ಹರೆಯದ ಒಂದು ಸ್ಪೀಡ್ ಅನ್ನ ಒಂದು ಮೇಂಟೈನ್ ಮಾಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನ ಕಿಶೋರ್ ಶೆಟ್ಟಿ ಮೂಲಕ ಕಟೀಲ್ ಲೆಜೆಂಡ್ಸ್ ಪರವಾಗಿ ಕಾಣ್ತಾ ಇದೆ. ಖಂಡಿತವಾಗಿಯೂ ಅದ್ಭುತ ಹೊಡೆತ ನೋಡಿ, ನೆಲಗಚ್ಚಿದ ಚೆಂಡಿಗೆ ಉತ್ತರ ಧೀರವಾಗಿ ನೀಡ್ತಾ ಇದ್ದಾರೆ ನೋಡಿ. ಮುನ್ಕೂರ್ ಲೆಜೆಂಡ್ಸ್ ಪರವಾಗಿ 42ರ ಕಿರು ಬ್ಯಾಟಿಂಗ್ ಆಗಿ ಕಾಯ್ತಾ ಇದ್ದಾರೆ. 1 ಡೌನ್ ಬ್ಯಾಟ್ಸ್ಮನ್ ಕಿರು ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಉಮಲ್ ಕ್ವೇನ್ ಗುರು ಮಧ್ಯೆ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ. ರೂಪೇಶ್ ಅವರೇ, 5 ಓವರಿನ ಮ್ಯಾಚ್ ಅಲ್ವಾ? ಎಷ್ಟು ರನ್ ಆಗಿದೆ ರೂಪೇಶ್ ರವರೇ? 12. ಯಾವುದೇ ಒಂದು ವಿಕೆಟ್ ನಷ್ಟವಿಲ್ಲದ ಈ ಕಾರ್ಯಕ್ರಮಕ್ಕೆ ನಾವು ಗಮನಿಸಿಕೊಳ್ತಾ ಇದ್ದೇವೆ. ಡೈನಾಮಿಕ್ ಕಿಂಗ್ ನೋವೆಲ್ ಅಲ್ಮೇಡಾ ಸರ್ ಅವರ ಆಗಮನವಾಗಿದೆ. ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ಅವರನ್ನ ಬರಮಾಡಿಕೊಳ್ತಾ ಇದ್ದೇವೆ. ದ ಹಾರ್ಟ್ಲಿ ವೆಲ್ಕಮ್ ಸರ್ ನೋವೆಲ್ ಅಲ್ಮೇಡಾ. ಅರುಣ್ ರಾಜ್ ಅವರೇ, ಆಟಗಾರರು ಏನೋ ಒಂದು ಕೇಳ್ತಾ ಇದ್ದಾರೆ, ದಯವಿಟ್ಟು ಅವರಿಗೆ ಒಂದು ಸಹಕರಿಸಿ. ತಂಡದ ಆರಂಭಿಕ ಆಟಗಾರ ಡ್ಯಾಶಿಂಗ್ ಓಪನರ್ ಸೇವಾ ಜ್ಞಾನೆ ನವೀನ್, ಈ ಬಾರಿ ಸ್ಪಿನ್ ಮಾಂತ್ರಿಕ ಪ್ರಶಾಂತ್, ಹಾಗೇನೆ ದಾಂಡಿಗತನದಲ್ಲಿ ಎಂಟ್ರಿ ಆಗ್ತಾ ಇದೆ ಪ್ರಶಾಂತ್ ರಾಯ್. ಬಹಳಷ್ಟು ಉತ್ತಮ ರೀತಿಯ ಅರುಣ್ ರಾಜ್, ದಯವಿಟ್ಟು ತಮ್ಮ ಆಟಗಾರರು ಏನೋ ಒಂದು ಕೇಳ್ತಾ ಇದ್ದಾರೆ. ಅರುಣ್ ರಾಜ್, ತಮ್ಮ ಆಟಗಾರರು ಏನೋ ಒಂದು ಕೇಳ್ತಾ ಇದ್ದಾರೆ, ದಯವಿಟ್ಟು ಸಹಕರಿಸಿ ನೀರನ್ನು ಕೊಟ್ಟು. ನೀವು ತಂಡದ ಮೆಂಟರ್ ಕೂಡ. ಕೇವಲ 2 ಓವರ್ ಆಗಿದೆ ರೂಪೇಶ್ ಅವರೇ. ಈ ರೀತಿಯಲ್ಲಿ ನೀರು ಕುಡಿದರೆ ಯಾವ ರೀತಿಯಲ್ಲಿ ಸಾಗಬಹುದು ಪಂದ್ಯ? ಇನ್ನೂ ಕೂಡ 3 ಓವರ್ಗಳು ಬಾಕಿ ಇವೆ. ತಂಡದ ಮೆಂಟರ್ ಅರುಣ್ ರಾಜ್ ನೀರು ಕೊಟ್ಟು ಸಾಕಾಗಿ ಹೋಗಿದೆ ತಂಡದ ಸದಸ್ಯರಿಗೆ.
ಮತ್ತೋರು ಈ ಬಾರಿ ರೇಂಜರ್ಸ್ ತಂಡದ ಮಾಲೀಕರಾದ ಉದಯ್ ಕುಮಾರ್ ಶೆಟ್ಟಿ ಬಹಳಷ್ಟು ಉತ್ತಮ ರೀತಿಯ ವೇಗಿ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ರೂಪೇಶ್ ಆರು ದುಂಬು ಬತ್ತದ ಹಾಕೋಣ ಉದ್ದೇಶ ತಾನೆ. ಉಮರ್ ಕ್ವೇನ್ ಗುರು ನಾನ್ ಸ್ಟ್ರೈಕರ್ ವಿಭಾಗ ಈ ಬಾರಿ ಪ್ರಶಾಂತ್ ಬಹಳಷ್ಟು ಅನುಭವಿ ಆಟಗಾರರು ಕೂಡ. ಕಟೀಲಿನ ಆರಂಭಿಕ ದಿನಗಳಲ್ಲಿ ಬಹಳಷ್ಟು ಪಂದ್ಯಾಟವನ್ನು ಆಡಿದಂತ ಪ್ರಶಾಂತ್ ಈ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅಶ್ರಫ್ ಅವರೇ, ನನಗೆ ಬಹಳಷ್ಟು ಖುಷಿ ಆಗುವುದು ವಿಠಾಲ್ ರಿಷನ್ ಅನ್ನು ನೋಡುವಾಗ. ಬಹಳಷ್ಟು ಒಂದು ಹುಮ್ಮಸ್ಸು, ಆ ಒಂದು ಎನರ್ಜಿ ಅವರಲ್ಲಿದೆ. ಒಂದು ಪಂದ್ಯಾಟವನ್ನು ಜಯಿಸಬೇಕೆನ್ನುವ ಒಂದು ಆತುರ ಕೂಡ ವಿಠಾಲ್ ರಿಷಾಂಡ್ ರವರ ಬಳಿ ಇದೆ. ಖಂಡಿತವಾಗಿ ರೂಪೇಶ್ ಅವರೇ, ವಿಠಲ್ ರಿಷಾಂಡ್ ರವರನ್ನು ನಾನು ಅವರ ಆಟಗಾರರಿಗೆ ಬೆಂಬಲ ಕೊಡುವಾಗ ನೋಡಿದ್ದೆ. ಆದ್ರೆ ಮೈದಾನದಲ್ಲಿ ಈ ರೀತಿ ಬೆಂಬಲ ಕೊಡ್ತಿದ್ರೆ ಮುಂದಕ್ಕೆ ಅವರು ಆಟದಲ್ಲಿ ಅವರ ತಂಡಕ್ಕೆ ಮತ್ತೊಮ್ಮೆ ಆಟಗಾರನಾಗಿ ಸೇರುವ ತವಕ ಕಾಣ್ತಾ ಇದೆ. ಈ ಮಧ್ಯೆ ಅಡ್ಡ ಚೆಂಡಿದೆ ನೋಡಿ ರೂಪೇಶ್ ಅವರೇ. ನಾನೊಂದು ವಿದ್ವಾನ್ ಕ್ರಿಕೆಟರ್ಸ್ ಪರವಾಗಿ ಬಹಳಷ್ಟು ಪಂದ್ಯಾಟವನ್ನ ವಿಠಾಲ್ ರಿಷಾಂಡ್ ರವರನ್ನ ನೋಡಿದ್ದೇನೆ. ಅವರ ಒಂದು ಹುಮ್ಮಸ್ಸು, ಆ ಒಂದು ಪಂದ್ಯಾಟದ ಆಟಗಾರ ನೀಡುವ ಒಂದು ಸಪೋರ್ಟ್ ಅನ್ನು ನಾವು ನೋಡಿದ್ದೇವೆ. ಅಂತಹ ಒಂದು ಮ್ಯಾನೇಜರ್ ಈ ಬಾರಿ ಲೆಜೆಂಡ್ಸ್ ಕ್ರಿಕೆಟರ್ಸ್ ಪರವಾಗಿ ಆಟವನ್ನು ಆಡ್ತಾ ಇದ್ದಾರೆ ಈ ಒಂದು ಮೈದಾನದಲ್ಲೇ. ಉತ್ತಮವಾದ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ ಉದಯ್ ಶೆಟ್ಟಿ ಅವರು ನೋಡಿ. ತದನಂತರದ ಆಟಗಾರ ಶಾಫಿ ಬಾಯ್, 90ರ ದಶಕದ ಬಹಳಷ್ಟು ಒಂದು ಅನುಭವಿ ಆಟಗಾರ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಖಂಡಿತವಾಗಿ ರೂಪೇಶ್ ಅವರೇ, ಶಾಫಿ ಅವರು ಹೇಳ್ತಾ ಇದ್ರು, ಶಾಫಿ ಬೈ ಅವರು 6 ಮೋಲಿನಲ್ಲಿ 4 ಸಿಕ್ಸ್ ಅನ್ನು ನಾನು ಹೊಡೆದಿದ್ದೇನೆ ಅಂತೂ. ಅದು ಇವತ್ತು ಸಾಬೀತಾಗಬೇಕಾಗಿದೆ ಮೈದಾನದಲ್ಲಿ. ಆಹಾ, ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ. ಉಮರ್ ಕ್ವೇನ್ ಗುರು ಮುಖೇನ ಅಶ್ರಫ್ ಅವರ ಓಟ ನೋಡಿ ಪ್ರಶಾಂತ್ ರವರ ಓಟ. ಖಂಡಿತವಾಗಿಯೂ ಎಲ್ಲವನ್ನ ಬಿಟ್ಟು ಓಡ್ತಾ ಇದ್ದಾರೆ. ಅವರಿಗೆ ವಿಕೆಟ್ ಕೊಡುವ ಆಸೆ ಇಲ್ಲ ಇಲ್ಲಿ. 19 ಲಾಸ್ ಆಫ್ 1 ವಿಕೆಟ್. ಈ ರೀತಿಯಲ್ಲಿ ಮುಂದುವರಿದ್ರೆ ಎಷ್ಟು ರನ್ ಅನ್ನ ತನ್ನದಾಗಿಸಬಹುದು ರೂಪೇಶ್ ಅವರೇ? ಒಂದು ಮುಕ್ತಾಯದ 5 ಓವರ್ಗಳಲ್ಲಿ 40 ರನ್ ಓಟವನ್ನ ಹೊಡಿಬಹುದು ಈ ಒಂದು ಆಟಗಾರರು. ಇನ್ನೂ ಕೂಡ ಶಾಫಿ ಬಾಯ್ ಆಟವನ್ನ ಆಡಲು ಬಾಕಿ ಇದೆ. ಆದ್ರೆ ಒಂದು ಮಾತಂತೂ ಖಂಡಿತವಾಗಿಯೂ ಶಾಫಿ ರೂಪೇಶ್ ಅವರ 40ರ ಯುವಕರು 40 ರನ್ ಅಂತೂ ಮಾಡಲೇಬೇಕು. ಒಂದೊಮ್ಮೆ 40 ರನ್ ಆಗ್ಲಿಲ್ಲ ಅಂದ್ರೆ ಅಲ್ಲಿ ವ್ಯಾಲ್ಯೂ ಬರುವುದಿಲ್ಲ. ಇದೇ ಬರುವ ಏಪ್ರಿಲ್ ಮಾರ್ಚ್ ಅಲ್ಲಿ ಈ ಒಂದು ಕ್ರಿಕೆಟಿನ ಪ್ರೇರಿತವಾದ ಒಂದು ಮೂವಿಯನ್ನ ಪ್ರಜ್ವಲ್ ಶೆಟ್ಟಿ ಅವರು ರಿಲೀಸ್ ಮಾಡ್ಲಿಕ್ಕಿದ್ದಾರೆ. ಇದರ ಪ್ರೀಮಿಯರ್ ಶೋ ಅನ್ನ ಗಜಾನನ ಕ್ರಿಕೆಟರ್ಸ್. ಈ ಒಂದು ಮೂವಿಯಲ್ಲಿ ಪ್ರಜ್ವಲ್ ಶೆಟ್ಟಿ ಅವರು ಪ್ರೊಡ್ಯೂಸರ್ ಆಗಿ ಹಾಗೇನೆ ಕಮ್ ಆಕ್ಟರ್ ಆಗಿ ಕೂಡ ಈ ಮೂವಿಯಲ್ಲಿದ್ದಾರೆ. ಹಾಗೇನೆ ಆ ಮೂವಿಯಲ್ಲಿ ಲೀಡ್ ರೋಲ್ ಆಗಿ ವಿನೀತ್, ಹಾಗೇನೆ ಹೀರೋನ್ ಆಗಿ ಅನ್ವಿತಾ ಸಾಗರ್, ಹಾಗೇನೆ ಸಮತಾ ಅಮೀನ್. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಪ್ರೀಮಿಯರ್ ಶೋ ಅನ್ನ ಹಾಗೇನೆ ಮೂವಿಯನ್ನ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೇನೆ ಕೂಡ ಹಲವಾರು ಪಂದ್ಯಾಟದಲ್ಲಿ ತೀರ್ಮಾನಿಕರಾಗಿ ಕಾರ್ಯವಹಿಸಿದಂತಹ ಶಾಕೀರ್, ಈ ಒಂದು ಲೆಜೆಂಡ್ ಕ್ರಿಕೆಟರ್ ಅಲ್ಲಿ ಮುನ್ಪೂರ್ ಲೆಜೆಂಡ್ಸ್ ಪರವಾಗಿ ಶಾಕೀರ್ ಕೂಡ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಬಿರುಸಿನ ಓಟ ನೋಡಿ ಅಶ್ರಫ್ ರವರೇ. ಖಂಡಿತವಾಗಿಯೂ ನೋಡಿ, 2 ಆಟಗಾರರು ತಂಡಕ್ಕೋಸ್ಕರ ಬಹಳಷ್ಟು ಉತ್ತಮ ರೀತಿಯಲ್ಲಿ ಓಡ್ತಾ ಇದ್ದಾರೆ ರನ್ನಿನ ಗಳಿಕೆಯಲ್ಲಿ. ಮುಕ್ತಾಯಗೊಂಡ 3 ಓವರ್ಗಳಲ್ಲಿ ತಂಡದ ಒಟ್ಟು ಮೊತ್ತ 24 ಲಾಸ್ ಆಫ್ 1 ವಿಕೆಟ್. ಬಹಳಷ್ಟು ಸಮಾಲೋಚನೆಗಳು ನಡೀತಾ ಇದೆ. 24 ಲಾಸ್ ಆಫ್ 1 ವಿಕೆಟ್. ಮೂಜಿ ಓವರ್ ಆತಂಡು 24 ರನ್ ಆತಂಡು 1 ವಿಕೆಟ್ ಹೋತುಂಡು. ಬಾರಿ ಒಂಜಿ ಪೊರ್ಲುದ ಗೊಬ್ಬು ಪೋಂದುಂಡು. 40 ವರ್ಷದ ಪ್ರಾಯದ ಒಂಜಿ ಗೊಬ್ಬು ತೂಳೆ. ಬಾರಿ ಒಂಜಿ ಶೋಕುಡೆ ಟೀಮನ್ನು ಕೊಂಡು ಪೋಂದುಳ್ಳರು ಮೆಂಟರ್ ನಕ್ಲು. ಪೊರ್ಲು ಕಂಠದ ಕ್ರಿಕೆಟ್ ಗೊಬ್ಬೊಂದುಳ್ಳರು 40 ವರ್ಷದ ಯುವಕರು. ರೂಪೇಶ್ವರೇ ಈತ ಮುಟ್ಟ ಹೂವಾಂಡ ಬೌಂಡ್ರಿ ತನ್ನ 6 ಬೈದಿಂದ
ಬೌಂಡರಿ ಮುಟ್ಟಬಹುದು ಆಡಲ ಒಂದು ನವೀನ್ ಯಾನೆ ಸೇವಾಗ್ ಮೇರ್ ಫಸ್ಟ್ ಬಾಲ್ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಬೌಂಡರಿ ದಡ ಮುಟ್ಟಬಹುದಿತ್ತು ನಾವು ಈ ಒಂದು ಪಂದ್ಯಾಟಕ್ಕೆ ತೀರ್ಮಾನಿಕರಾಗಿ ನಿಟ್ಟೆ ಪರಿಸರದ ಬಹಳಷ್ಟು ಅನುಭವಿ ತೀರ್ಮಾನಿಕ ಸುಪ್ರಾಜ್ ಶೆಟ್ಟಿ ಹಾಗೇನೆ ಮಂಗಳೂರು ಪರಿಸರದ ಚೇತನ್ ನಿಮಗೂ ಕೂಡ ಕಟೀಲ್ ಫ್ರೆಂಡ್ಸ್ ಪರವಾಗಿ ಅಭಿನಂದನೆಯನ್ನು ನೀಡ್ತಾ ಇದ್ದೇವೆ. ಶಾಫಿ ಬಾಯ್ ಬರೋಂದುಳ್ಳರು ಬ್ಯಾಟಿಂಗ್ ಶಾಫಿ ಬಾಯ್ ಇನ್ನೋರ್ವ ಬಹಳಷ್ಟು ಅನುಭವಿ ಆಟಗಾರ ಕೂಡ ಕ್ರಿಕೆಟ್ಗೆ ಬಹಳಷ್ಟು ಒಂದು ಪ್ರಾಧಾನ್ಯತೆಯನ್ನು ನೀಡುತ್ತಿರುವಂತಹ ಒಂದು ಆಟಗಾರ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಖಂಡಿತವಾಗಿಯೂ ರೂಪೇಶ್ ಅವರ ಯುನೈಟೆಡ್ ಕಪ್ ಎಂಬ ಸಂಘ ಸಂಸ್ಥೆಯನ್ನ ಆಕಾಶದೆತ್ತರ ಬೆಳೆಸಿದಂತ ವ್ಯಕ್ತಿತ್ವ ಇದು ಶಾಫಿ ಬಾಯಿ. ಇದೇ ಬರುವ ಫೆಬ್ರವರಿ 16ರಂದು ಯುನೈಟೆಡ್ ಕಪ್ ಒಂದು ಯುನೈಟೆಡ್ ಟ್ರೋಫಿ ಸೀಸನ್ ನಂಬರ್ 6 ಅನ್ನ ಶಾರ್ಜಾ ಇಂಟರ್ನ್ಯಾಷನಲ್ ಮೈದಾನದಲ್ಲಿ ಕೂಡ ನಡೆಯಲಿಕ್ಕಿದೆ. ಖಂಡಿತವಾಗಿಯೂ ಈ ಮೊದಲು ಕೂಡ ಅವರು ಶಾರ್ಜಾ ಸ್ಟೇಡಿಯಂನಲ್ಲಿ ಪಂದ್ಯಾಕೂಟವನ್ನು ಆಯೋಜಿಸಿಕೊಂಡಿದ್ದಾರೆ. ಮುಂದಕ್ಕೆ ಬರುವ ಪಂದ್ಯ ಕೂಡ ಶಾರ್ಜಾ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ಆಯೋಜಿಸಿಕೊಳ್ಳುವ ಎಲ್ಲ ಚರ್ಚೆಗಳು ನಡೆದಿದೆ. ಖಂಡಿತವಾಗಿಯೂ ಮತ್ತೆ ಕಿಶೋರನ್ನ ಎರಡನೇ ಓವರಿಗಾಗಿ ಕಿಶೋರನ್ನ ಬಹಳಷ್ಟು ವೇಗಿ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ನನಗೆ ಖುಷಿಯಾಗುವುದು ಅವರ ಒಂದು ಆಕ್ಷನ್, ಬಹಳಷ್ಟು ಕ್ಲೀನ್ ಆಕ್ಷನ್ ಎಸೆತಗಾರಿಕೆ ಕಿಶೋರನ ಮುಖೇನ. ಈ ಪಂದ್ಯವನ್ನು ನೋಡಲು ಕಿಕ್ಕಿರಿದಂತ ಜನ ನೋಡಿ ಪಂದ್ಯದ ಸುತ್ತಲೂ ಒಮ್ಮೊಮ್ಮೆ ಲೈವ್ ಅಲ್ಲಿ ನೋಡುತ್ತಿದ್ರೆ ಗಮನಿಸಿಕೊಳ್ಬಹುದು. ಮೈದಾನದ ಉದ್ದಕ್ಕೂ ಪ್ರೇಕ್ಷಕರು ನೋಡಿ ಒಂದು ಕೆಂಚ ಸ್ಥಳ ಕೂಡ ಇಲ್ಲ, ಅಷ್ಟರ ಮಟ್ಟಕ್ಕೆ ಪಂದ್ಯ ಸಾಗಿ ಬರ್ತಾ ಇದೆ. ಅಶ್ರಫ್ ಅವರ ಒಂದು ವೇಗ ನೋಡಿ ಅಂತ ಈ ಒಂದು 40ರ ವಯಸ್ಸಲ್ಲಿ ಕೂಡ ಇಂಥ ಒಂದು ವೇಗದ ಒಂದು ಎಸೆತಗಾರಿಕೆಯನ್ನ ಕಿಶೋರ್ ಅವರು ಮಾಡ್ತಾ ಇದ್ದಾರೆ. ಈಗ ಮತ್ತೆ ಕೂಡ ವೇಗ ಜಾಸ್ತಿ ಆಯ್ತು ಅವರದು. ಈ ರೀತಿಯಲ್ಲಿ ಅವರು ಬಾಲ್ ಆಗ್ತಾ ಇದ್ರೆ ಖಂಡಿತವಾಗಿ ಮತ್ತೊಬ್ಬ ಆಟಗಾರನಾಗಿ ತಂಡದಲ್ಲಿ ಸೇವೆ ಸಲ್ಲಿಸಬಹುದು. ಖಂಡಿತವಾಗಿ ತುಳುವಿನಲ್ಲಿ ಡಿಸಿಷನ್ಗಳು ಬರ್ತಾ ಇದೆ. ದಕ್ಕದ ವಿಕೆಟ್ ದೆಪ್ಪೋಡ್ಚಿ ಎಂಬ ಆ ಒಂದು ಕರೆಗಳು ಬರ್ತಾ ಇದೆ. ಎಲ್ಲೋ ಒಂದು ಕಡೆ ತಲೆ ಕೆಳಗಾಗ್ತಾ ಇದೆ ಆಲೋಚನೆಗಳು. ಕ್ಷೇತ್ರ ರಕ್ಷಣೆಯಲ್ಲಿ ಸಪೋರ್ಟ್ ಹೋಗ್ತಾ ಇದೆ ಬ್ಯಾಟ್ಸ್ಮನ್ಗಳಿಗೆ. ರನ್ಔಟ್ ಮಾಡುವಂತ ಹೇಳುವಲ್ಲಿ 2 ಓಡಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಇಲ್ಲಿ ಕುತೂಹಲ. ಅಶ್ರಫ್ ಅವರೇ ಮುನ್ಕೂರು ಲೆಜೆಂಡ್ ಪರವಾಗಿ ಇನ್ನೂ ಕೂಡ 42 ಯುವಕರು ಆಟವನ್ನು ಆಡ್ಲಿಕ್ಕಿದ್ದಾರೆ. ಜೀವನ್ ಹಾಗೇನೆ ಕಿಶೋರ್ ಕಿರು ಜೀವನ್ ಅವರ ಸಾಧನೆಯನ್ನು ನಾವು ನೋಡಲೇಬೇಕಾಗಿದೆ. 28 ಚತುರ್ಥ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಇನ್ನೊಂದೆಡೆ ಪ್ರಶಾಂತ್ ಬಹಳಷ್ಟು ಅನುಭವಿ ಆಟಗಾರ, ಹಾಗೇನೂ ಕೂಡ ಸ್ಪಿನ್ ಮಾಂತ್ರಿಕ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಮತ್ತೆ ಡಾಟೆಡ್ ಡೆಲಿವರಿ, ಸತತವಾಗಿ ಡಾಟೆಡ್ ಡೆಲಿವರಿ ಕಿಶೋರ್ ಮುಖೇನ. ಚತುರ್ಥ ಓವರ್ನ ಚಾಲ್ತಿಯಲ್ಲಿ ತಂಡದ ಒಟ್ಟು ಮೊತ್ತ 28. ಭಾರಿ ಒಂದು ಶೋಕಡೆ ಬಾಲ್ ಬೋರ್ಡ್ 29 ಕಿಶೋರ್. ರೂಪೇಶ್ ಅವರೇ ಅಂಕಪಟ್ಟಿಯಲ್ಲಿ ನೋಡುವುದಾದರೆ ಎಷ್ಟು ರನ್ನಿನ ಕಳೆ ಹಾಕೊಂಡಿದೆ ತಂಡ? 29. 2 ವಿಕೆಟ್ ನಷ್ಟಕ್ಕೆ 29. ಬೌಲರ್ ನೇಮ್ ಇನ್ನು ಎಷ್ಟು ಓವರ್ ಇದೆ ರೂಪೇಶ್ ಅವರ? 6 ಚೆಂಡುಗಳು ಮಾತ್ರ ಬಾಕಿ ಇವೆ. 6 ಎಸೆತಗಳಲ್ಲಿ ಎಷ್ಟು ರನ್ ಅನ್ನ ಬಾಚಬಹುದು ತಂಡ? ಸದ್ಯದ ಮಟ್ಟಿಗೆ ಎಸೆತಗಾರಿಕೆ ವಿಭಾಗದಲ್ಲಿ ಸಮೀರ್ ಅನ್ನ ಪರಿಚಯಿಸ್ತದೆ ಅಂತ ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರ ಕೂಡ. ಹಾಗೇನೆ ದಾಂಡಿಗತನವನ್ನ ನೋಡಿದ್ರೆ ಪ್ರಶಾಂತ್ ಕಟೀಲ್ ಫ್ರೆಂಡ್ಸಿನ ಬಹಳಷ್ಟು ಹಿರಿಯ ಆಟಗಾರರು ಕೂಡ.
ರೂಪೇಶ್ ಅವರೇ ಅದೇ ರೀತಿಯಲ್ಲಿ ಕ್ಯಾಂಟೀನ್ ನಲ್ಲಿ ಗೋಲಿ ಬಜೆ ಹಾಗೂ ಚಟ್ಟಂಬಡೆ ಬಿಸಿ ಬಿಸಿಯಾಗಿ ಬಿಡ್ತಾ ಇದ್ದಾರೆ. ಮಂಗಳೂರಿನ ಎಲ್ಲಾ ತರದ ಆಹಾರ ಪದಾರ್ಥಗಳು ಕೂಡ ಸಿಗಲಿಕ್ಕಿದೆ. ಕೋರಿ ರೊಟ್ಟಿ, ನೀರ್ ದೋಸೆ, ಮರುವಾಯಿ ಪುಂಡಿ, ವಿವಿಧ ರೀತಿಯ ತಿಂಡಿ ತಿನಸುಗಳು ಕ್ಯಾಂಟೀನ್ ನಲ್ಲಿ ಲಭ್ಯವಿದೆ. ಹಣವನ್ನ ಪಾವತಿಸಿ ಪಡೆದುಕೊಳ್ಳಿ. ಮತ್ತೆ ಒಂಟಿ ರನ್ನಿನ ಸೇರ್ಪಡೆಗೊಳ್ತಾ ಇದೆ. ಶಾಫಿ ಬಾಯಿ ಭಾರಿ ಒಂಜಿ ಶೋಕಡೆ ಗೊಬ್ಬೊಂದುಳ್ಳಿರ್ತುಳೆ ಸ್ಟ್ರೈಕಡೆ ಗೊಬ್ಬೊಂದುಳ್ಳಿರು ಒಂಜತ್ತು 2 ರನ್ ದೆತ್ತಂದುಳ್ಳಿರ್ತುಳೆ. ವಾ ಒಂಜಿ ಪೊರ್ಲದ ಗೊಬ್ಬು ಮರಾಯರ ಯಾ 40 ವರ್ಷಡ್ಲ ಈ ಒಂಜಿ ರೀತಿ ಗೊಬ್ಬೊಡುಂದಾಂಡ ನಿಜವಾದ ಮೇಕ್ಲನ ಸಾಧನೆಯನ್ನು ಮೆಚ್ಚೋಡೆ ಚರಿತ್ರೆ ಒಂಜಿ ಶಾಟ್. ಓಕೆ ಶಾಫಿ ಬಾಯಿ ಚೂರು ಬಲಿಪುನಾಗ ಲೇಟಾಂಡ ಅಂತ ಒಂಜಂತು ಖಂಡಿತ ಉಂಡು. 2ನೇ ರನ್ಗೆ ಬಲಿಪುನಾಗ ಒಂಜಿ ಶಾಟ್ ಆಂಡ್ ಎನಿವೆ ಒಂಜಿ ರನ್ ಸೇರ್ನ ಏತಾಂಡು ಟೋಟಲ್ 34 ರನ್ ಆತುಂತೂಡೆ 34 ರನ್ನು. ಮೆಂಟಲ್ ಆಗ್ತಾರೆ ಅಂದಕ್ಕೆ ಏನೊಂದು ನಿರ್ಮೂಳು. ವಾಹ್ ಒವ್ವೇ ಒಂಜಿ ಆಯೋಜನೆ ಮನ್ಪುನಾಗ ಇಂಚಿನ ಒಂಜಿ ಗೊಬ್ಬು ಬೋಡೆ ಬಾರಿ ಒಂಜಿ ಖುಷಿ ಆಪುಂಡು. ಲಾಯಕ್ ಆತಂಡೆ ಬಾರಿ ಒಂಜಿ ಪೊರ್ಲದ ಗೊಬ್ಬು ತುಳೆ ಬೀಟ್ ಆತರು ಒವ್ವೇ ಒಂಜಿ ರನ್ ಬರೊಂದಿಜ್ಜಿ. ಶಾಫಿ ಬಾಯಿ ಮಲ್ಲ ಒಂಜಿ ಪೆಟ್ಟದ ಅವಶ್ಯಕತೆ ಉಂಡು. ಕರಿನ ಏತೋ ವರ್ಷದ ಬುಕ್ಕ ಯುನೈಟೆಡ್ ಕಾಪು ಪನ್ಪುನ ಸಂಘ ಸಂಸ್ಥೆಗೆ ಬೋರ್ಡಾದ ಬೆಂದ್ ನಚ್ಚಿನ ಒಂಜಿ ಜನ ಇಂದು ಶಾಫಿ ಬಾಯ್ ಸ್ಟ್ರೈಕ್ ಡುಳ್ಳಿರ್ತುಳೆ. ಬೊಟ್ಟುನ ಒಂಜಿ ಪ್ರಯತ್ನ ಇತ್ತುಂಡು ಲೆಗ್ ಬೈಡ್ ರನ್ ತಿಕ್ಕೊಂಡು ಗೊತ್ತಿಜಿ. ಎಸ್ ಲೆಗ್ ಬೈಡ್ ಒಂಜಿ ರೆಡ್ ರನ್ ಸೇರಿಸ ಒಂದುಳ್ಳಿರ್ತುಳೆ. 37 ರನ್ ಔಟ್ ವಿನ್ ಔಟ್ ಆಂಡ ಪೊರ್ಲುಡ ಗೊಬ್ಬುದೇರು. ಸ್ಕೋರ್ ಮೂವ್ಸ್ ಆನ್ ಟು 36. 5 ಓವರ್ಡ್ 36 ರನ್ ಅಂತದೇರು ಶೋಕುಡ ಗೊಬ್ಬುದೇರು. 37 ರನ್ನದ ಟಾರ್ಗೆಟ್ ಕೊಡ್ತೇರು ಎದುರಾಳಿ ಟೀಮ್ ಗೊತ್ತುಳೆ. ಮುಪ್ಪತ್ತೇಳು ರನ್ ಔಟ್. ಬಾಲ್ಡ್ 37 ರನ್ ಔಟ್. ರೆಡ್ಲ 40 ವರ್ಷದ ಪ್ರಾಯದಕ್ಲೆ ನಂಜಿ ಗೊಬ್ಬು ತುಳೆ. ವಾ ಬೈ ವಾ ವಾಟ್ ಮ್ಯಾಚ್. ರೂಪೇಶರೇ 37 ರನ್ನದ ಟಾರ್ಗೆಟ್ ಕೊಡ್ತೀರಿ. ದಾದಾವು ಪಂಡ್ಲೆ ಮ್ಯಾಚ್ ಇದೊಂಜಿ ನಿರ್ಣಯ ಪಂಡ್ಲೆ ಎಂಚಾವು. ಮುಪ್ಪತ್ತ 5 ಜೆರ್ಸಿ ಪಾಡ್ನ ಹರಿರೈ ಪಣೊಂದುಳ್ಳರು ಈ ಮ್ಯಾಚ್ ಎಂಕ್ಲೆ ವಿನ್ ಎಂದು ಬರೆದ ದೀಲೇನು ಪಂದು ಬೋತೀರಿ ಒಯ್ತು ಬರೆಯೋಡು ಡ್ಯಾಂಡ ಎದುರು ಟೀಮ್ ಎಡ್ಡ ಗೊಬ್ಬನಕ್ಲು ಉಳ್ಳರು ಚೂರು ತೋಳ್ಳೆ ರಪಕ್ಕ ಪಂಡ್ರೋಡ್ಚಿ. ನೋವಲನ್ನ 40 ವರ್ಷದ ಗೊಬ್ಬು 40 ವರ್ಷಾಂಡಲ ಲತ್ ಜವೇನಾರ್ ನಕ್ಲೆ ಉಳ್ಳೋ ಎಂಕ್ಲೆ ಟೀಮ್ ಪಣ್ಣೊಂದುಳ್ಳರು ಹರಿರೈ
ಮನೋರಂಜನೆ ಬೋರ್ಡು ಗೊಬ್ಬುದೊಟ್ಟಿಗೆ ಇಂಚಿನ ಒಂಜಿ ಗೊಬ್ಬು ಭಾರಿ ಒಂಜಿ ಪೊರ್ಲುಡ ಆಯೋಜನೆ ಮಂತದೇರಿ ಖಂಡಿತವಾದಲ ಒಂಜಿ ಬೊಲ್ಪುರ್ದು ಬುಕ್ಕ ಈತಂಜಿ ಶೋಕ್ ಗೊಬ್ಬುನ ಆಯೋಜನೆ ಮನ್ಪನಾಗ ಆ ಎಡೆಟ್ಟು ಒಂಜಿ ಇಂಚಿನ ಆಯ್ಕೊಂಜಿ ಲಾಯಕ್ ದಾದ ಪನ್ಪರ್ ರೂಪೇಶರೇ ಈರ್ನೊಂಜಿ ಅಭಿಪ್ರಾಯ 37 ರನ್ನದ ಅವಶ್ಯಕತೆ ಉಂಟು 30 ಬಾಲ್ಡ್ ಅಂಡ ಬಲಿಷ್ಠ ಆಟಗಾರರನ್ನ ಒಳಗೊಂಡಂತ ತಂಡ ಕೂಡ ಕಟೀಲ್ ಫ್ರೆಂಡ್ಸ್. ಒಂದೆಡೆ ಕಿಶೋರ್, ಇನ್ನೊಂದೆಡೆ ಚೇತನ್, ಉದಯ್ ಶೆಟ್ಟಿ, ಸುನೀಲ್, ಹರ್ಷಾದ್ 50-50. ಆದಷ್ಟು ಬೇಗ ಆಟಗಾರರ ಅಂಕಣವನ್ನ ಪ್ರವೇಶ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ರೂಪೇಶರೇ ಎಂಕ್ ತೆರಿನ ಲೆಕ್ಕಡೆ ಒಂಜಿ 10 ವರ್ಷದ ಬುಕ್ಕ ವೀಕ್ಷಕ ವೀರನ ಕೊಟ್ಟಿದ್ದು ಇರುಳ್ಳ ಎಸ್ ಯಾನಿರಡಕ್ಕೇನೊಂದುಳ್ಳೆ 30 ಬಾಲ್ಡ್ 37 ರನ್ ಓಡು ನಿಪ್ಪುನಾಗ ಓ ರೀತಿ ಸೆಕೆಂಡ್ ಇನ್ನಿಂಗ್ಸ್ ಕಟ್ಟಿಯರು ಬರುವೇರಿ ಒಂಜಿ ಅಭಿಪ್ರಾಯ ಇರ್ನ ಪಣ್ಲೆ ಏನಲೆಕ್ಕಡು ಮುನ್ಕೂರ್ ಲೆಜೆಂಡ್ಸ್ ಬಹಳ ಅನುಭವಿ ಬೌಲರ್ ನಗಲು ಒಂಜೆಡೆ ಆ ಪ್ರಶಾಂತ್ ಶೆಟ್ಟಿ ಬೊಕ್ಕ ಕಿರು ಜೀವನ್ 42 ವರ್ಷ ಒಂದು ಬಹಳಷ್ಟು ಒಂದು ಉಮೇದುಡು ಪಾಟ್ನ ಬೌಲರ್ ನಗಲಾಯ್ತು ಅಂಚದುಪ್ಪನಾಗ ಎನ್ನಲೆಕ್ಕಡು ಮುನ್ಕೂರ್ ಲೆಜೆಂಡ್ಸ್ ಒಂದು ಪಂದ್ಯನ ಜಯಿಸೋ ಒಂದು ಎಂಕೆನ್ನೋಡು ಇರಗದ ದಾದ ಎನ್ನುವ ಅಶ್ರಫ್ರೆ ಖಂಡಿತ ಅಲ್ಲ ಒಂಜಂತು ಪನ್ಪೆ ಉದಯ ಶೆಟ್ಟಿನ ಗೊಬ್ಬು ಯಾನು ಮಸ್ತ್ ಲೈಕ್ ಆತ ನಾನು ನಾರು ಉಂತು ನಲ್ಪು ಉಂತು ನಿಜಾನು ಫೀಲ್ಡಿಂಗ್ ಒಂದು ಅಂಚಬೋಡಿ ಕಾರ್ದೊಂದು ಪಾದ ಚಲನೆ ರೋಡು ಒಲ್ತು ಒಲ್ತು ಅಂಚೆ ಇಂಚು ಬಂದಿದ್ದಾರೆ ಬ್ಯಾಟ್ಸ್ಮ್ಯಾನ್ ಕನ್ಫ್ಯೂಸ್ ಬಂದಿದ್ದಾರೆ ಉದಯ ಶೆಟ್ಟಿ ತೂಕ ಅಂಚಂಡ ಇತೆ ಆರಂಭಿಕ ಸ್ಟ್ರೈಕರ್ ವಿಭಾಗದಲ್ಲಿ ಕಿಶೋರ್ ಶೆಟ್ಟಿ ಸ್ಟ್ರೈಕರ್ ವಿಭಾಗದಲ್ಲಿ ನಾನ್ ಸ್ಟ್ರೈಕರ್ ವಿಭಾಗದ ಸ್ಟ್ರೈಕರ್ ವಿಭಾಗದಲ್ಲಿ ಸೂರಜ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ವಿದ್ಯಾನಂದ್ ಶೆಟ್ಟಿ. ನೋವೆಲನ್ನ ಈರೆಗ 40 ವರ್ಷ ಆತಿಜ 39 ಅಂಚ ಬಣ್ಲೆ ಬರ್ತಿ ವರ್ಷ ಉಂಡ ಗೊಬ್ಬು ರೆಡಿ ಆಳೆ ವಿದ್ಯಾನಂದ ಶೆಟ್ಟಿ ಇವರು ಸ್ಥಾಪಿಸಿದಂತ ವಿದ್ವಾನ್ ಕ್ರಿಕೆಟರ್ಸ್ ನ ಮಾಲೀಕರು ಕೂಡ ಇವರು ಕೂಡ ಈ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಹಾಗೇನೆ ಅವರ ಮ್ಯಾನೇಜರ್ ವಿಠಲ್ ರಿಷಾನ್ ಕೂಡ ಈ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಲೆಜೆಂಡ್ ಕ್ರಿಕೆಟರ್ಸ್ ಕಟೀಲ್ ಪರವಾಗಿ. ರೂಪೇಶ್ವರೇ ಗಂಟೆ 41 ನಿಮಿಷ ಆತಂಡೆ ಬಾರಿ ಒಂಜಿ ಪೊರ್ಲುಡೆ ಗೊಬ್ಬ ಒಂದುಂಡು ಇಂಚಿನ ಒಂಜಿ ಗೊಬ್ಬದ ಬಗ್ಗೆ ತಾತ ಪಂತಾರೆ ಈ ಒಂದು ಆಯೋಜನೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ಈ ಒಂದು ಪಂದ್ಯಾಟನ ಆಯೋಜನೆ ಮಾಡ್ತಾರೆ ಕಟೀಲ್ ಫ್ರೆಂಡ್ಸ್. ಅಂಚನೆ ಬಹಳ ಉತ್ತಮ ರೀತಿಡ್ಲ ಮಗಳೊಂಜಿ ಗೊಬ್ಬೊಂದುಲ್ಲೇರಿ ಅಂಚಾದುಪ್ಪನಾಗ ಒಂದ್ ಸೈಡ್ ಮ್ಯಾಚ್ ಆಡಿ 37 ರನ್ ತೂಕ. ನೆಕ್ಸ್ಟ್ ಮ್ಯಾಚ್ ಮುಗುಲೆಂಚ ಗೊಬ್ಬರು ಒಂದು ಕಟೀಲ್ ಲೆಜೆಂಡ್ಸ್. ಅದ್ಭುತವಾದ ಒಂದು ಪಂದ್ಯ ನೋಡಿ ಖಂಡಿತವಾಗಿಯೂ ಪುಟ್ಟಾಣಿ ಮಕ್ಕಳಿಂದ ಹಿಡಿದು ಮಹಿಳೆಯರು ಕೂಡ ಪ್ರತಿ ಒಂದು ಕ್ಷಣಗಳನ್ನು ಕಣ್ಣಿಟ್ಟು ನೋಡ್ತಾ ಇದ್ದಾರೆ. ಮೈದಾನ ನಂಬರ್ ಎ ಇದರ 40 ವರ್ಷದ ಆಟಗಾರರ ಒಂದು ಆ ಪಂದ್ಯವನ್ನ ಧನ್ಯವಾದಗಳು ಎಲ್ಲರಿಗೂ ಸಮರ್ಪಿಸಿಕೊಳ್ಳುತ್ತಾ ರೂಪೇಶ್ ಮುಂದುವರಿಸಿ. ನಿಮಗೆ ತಿಳಿದಿರಬಹುದು ಲಾಸ್ಟ್ ಸೀಸನ್ ಅಲ್ಲಿ ಕಟೀಲ್ ಫ್ರೆಂಡ್ಸ್ ಮಹಿಳೆಯರಿಗಾಗಿ ಒಂದು ಪಂದ್ಯಾಟವನ್ನು ನಡೆಸಿತ್ತು. ಹಾಗೆ ಈ ಬಾರಿ ಲೆಜೆಂಡ್ಸ್ ತರುಣರಿಗಾಗಿ ಒಂದು ಪಂದ್ಯಾಟವನ್ನ ಆಡ್ತಾ ಇದೆ. ಸ್ಟ್ರೈಕರ್ ವಿಭಾಗದಲ್ಲೇ ಸೂರಜ್. ಖಂಡಿತವಾಗಿಯೂ ರೂಪೇಶ್ ರವರೇ ಕಳೆದ ಸೀಸನ್ ನಲ್ಲಿ ನಾವು ಗಮನಿಸಿದ್ದೇವೆ ಮಹಿಳೆಯರಿಗೆ ಒಂದು ಕ್ರಿಕೆಟ್ ಪಂದ್ಯವನ್ನ ಇಲ್ಲಿ ಆಯೋಜಿಸಿತ್ತು ಕಟೀಲ್ ಫ್ರೆಂಡ್ಸ್. ಆದರೆ ಈ ವರ್ಷ ಲೆಜೆಂಡ್ಸ್ ಗಳಿಗೆ ಅವಕಾಶ ಕೊಟ್ಟಿದೆ. ಮುಂದಿನ ವರ್ಷ ಮೇಬಿ ನಮಗೂ ಕೂಡ ಇರಬಹುದು ಆಡ್ಲಿಕ್ಕೆ. ಖಂಡಿತ ಕಟೀಲ್ ಫ್ರೆಂಡ್ಸ್ ಎಂಬ ಆ ಸಂಘ ಸಂಸ್ಥೆಯನ್ನ ಹೇಳಿ ತೀರದಷ್ಟು ಸೂಪರ್ ಆಯೋಜನೆ. ವಿದ್ಯಾನಂದ ಶೆಟ್ಟಿ ಸ್ಟ್ರೈಕರ್ ವಿಭಾಗದಲ್ಲೇ ರೂಪೇಶರೇ 2 ರನ್ ಆತಂಡು
37 ರನ್ ಟಾರ್ಗೆಟ್ ಇತ್ತು ಎಂಚಪ್ಪ ಒಂದುಂಡು ಗೊಬ್ಬು ಪ್ರಶಾಂತ್ ಶೆಟ್ಟಿ ಎಸ್ತಗಾರಿಕೆ ಭಾಗದಲ್ಲ ಬಹಳಷ್ಟು ಉತ್ತಮ ರೀತಿಯ ಎಸ್ತಗಾರಿಕೆ 1 ರನ್ನಿನ ಸೇರ್ಪಡೆಗೊಳ್ತಾ ಇದೆ. ರೂಪೇಶರೇ ಇತ್ತೆ ಸಿಂಗಲ್ ಎತ್ತಂಡ ಯಾವ ರೆಡ್ ಬಲಿಪೋಡ ಅತ್ತು 4-6 ಮಿನಿ ಬೋಡ ಓ ನಿಕ್ಲನ ಪ್ಲಾನೇ ಬೇತುಂಡು ಸಾರಿ ದಾಯಪಂಡ ಕಟೀಲ್ ಲೆಜೆಂಡ್ಸ್ ನ ಮೆಂಟರ್ ಅರುಣ್ ರಾಜ್ ಶೆಟ್ಟಿ ದೇಪಂಡ ಮೇರ್ನ ಪ್ಲಾನೇ ಬೇತೆಪ್ಪು ಕಿಶೋರಣ್ಣ ಓಟೆಲ್ಲ ಬಲ್ಪಿರಿಜಿ ಕಿಶೋರಣ್ಣ ಬಾರಿ ಒಂಜಿ ಪೊರ್ಲದ ಬೌಲ್ ಪಾಡ್ದಾರಿ ಲಾಸ್ಟ್ಗೆ ಮೈಕೆಗೆ ಬಾತಿರ ಬರೋಡುಂಡು ಇರು 2 ನಿಮಿಷಕ್ಕೆ ಪ್ರಥಮ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಒಂದೆಡೆ ಪ್ರಶಾಂತ್ ಶೆಟ್ಟಿ ಎಸ್ತಗಾರಿಕೆ ಭಾಗದಲ್ಲಿ ಪರಿಚಯಿಸಿದ್ರೆ ಸೂರಜ್ ಸ್ಟ್ರೈಕರ್ ವಿಭಾಗದಲ್ಲ. Seven. Last ball. 9 ಉರ್ಂಬರನ್ನ ತಿನ್ನುತ್ತಲೆ ಲೆಜೆಂಡ್ಸ್ ಮುಂಗೋರು ಇಂದತ್ತ ಕಿರಣಣ್ಣ ಮ್ಯಾಚ್ ಫಿಕ್ಸಿಂಗ್ ಮೂಲ നടപ്പാണ്ട് ഇടയിതായ വൈദാറ് ಒಂಬತ್ತು ಪ್ರಥಮ ಓವರ್ನ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ 9. हाथों से फेंकी हुई गेंद थी पहले ही नाप दिया था उसको पीछे हटकर खेल दिया था बाउंड्री के बाहर 6 रन था. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ಹೊಡೆದ್ರು ವಿದ್ಯಾನಂದ ಶೆಟ್ಟಿ. ಬೌಂಡರಿ ಎಡ್ಡ ಒಂಜಿ ಪ್ರಯತ್ನ ಮಂತೇರು ಸುನಿಲಣ್ಣ ಬಟ್ ಕಾರು ಚೂರು ಲೈನ್ಗೆ ಟಚ್ ಆಂಡ ಅಂದ್ ಬೌಂಡರಿ ಪ್ರಥಮ ಬೌಂಡರಿ ಆಂಡ್ 4 ರನ್. ಸುನಿಲಣ್ಣ ಬಲ್ಲಿತ್ತು ನಾವು ತೂತಿಜೇರು ಚೂರು थर्टीन ರೂಪೇಶರೇ ಮೂಲು ಏರು ಬೂರ್ನೆ ವಿದ್ಯಾನಂದ ಶೆಟ್ಟಿ ದಯದಿದ್ದು ಬಲ್ಪ್ನ ಗೊತ್ತ ಬೆಲ್ಲ ತೂದು ಬಲ್ಪ್ಲೆ ಸಂತೋಷನ್ನ ಪೊಲಲಿ ಬಲೆರ್ನ ಬಲೆ ಈ ಒಂದು ಮ್ಯಾಚ್ ಬಗ್ಗೆ ಇರೋ ಒಂದು ಅಭಿಪ್ರಾಯ ಪನೋಡು ಒಂದು 2 ಸೆಕೆಂಡ್
ಏತೋ ಒಂಜಿ ವೇದಿಕೆಡು ಏತೋ ಒಂಜಿ ವಿಷಯನ ಪನ್ಪುನ ಜನ ಇರು ಮೂಲೆ ಮೂಲೆಡು ಪೋದು ಪನ್ಪರು ಇರನ ಮಿತ್ತು ಗೌರವ ಉಂಡು ಸಂತೋಷನ್ನ ಪೊಲಲಿ ಬಣ್ಣ ಒವ್ವೇ ಒಂಜಿ ಕಾರ್ಯಕ್ರಮ ಇಪ್ಪಡು ಅವಳು ಸಂತೋಷ್ ಪೊಲಲಿ ಆ ಜನ ಇರುವಿಕೆ ಉಂಡೆ 15 15 ಆತಂಡು ರಡ್ನೆ ಅವ್ರನ್ನ ಚಾಲ್ತಿಡುಂಡು రెడ్ బాల్ లాస్ట్ బాల్ అదైదు అరుణ్ మెంటర్ ఆ గ్రౌండ్ ఉలై పోరబెల్లి నిగులు ఈరే మెంటర్ అదించ మల్తನೆಂಚ ಒಂಜಿ ಟೀಮ್ ದ ಮೆಂಟರ್ ಅದಿರು ಲೈನ್ ದ ಉಲೈ ಪೋಪರ್ ಬಂಡ ಎಂಗ್ಲು ದಾದ ಬಂಡೋಡು ಬನ್ಲೆ ಅರುಣನ ಈರ್ನ ಮೀತ ನಂಬಿಕೆ ಉಂಡು ಮಸ್ತ್ ಟೀಮ್ಗು ಲಾಸ್ಟ್ ಬಾಲ್ ಬೇಸತ ಬಾಕಿವೆ ರೆಡ್ನೆ ಓವರ್ ದ ಲಾಸ್ಟ್ ಬಾಲ್ ದಕ್ಕಂದುಳ್ಳಿ ಇರ್ತೂಳೆ ಬೊಟ್ಟುನ ಪ್ರಯತ್ನ ಅಂತ ಇತ್ತು ನಾನೇ ವಾಪಸ್ ಬರೋದುಳ್ಳಿರು ನೆಕ್ಸ್ಟ್ ಬ್ಯಾಟ್ಸ್ಮನ್ ಕಿಶೋರಣ್ಣ ಎನ್ನರ್ದ ಪೂಜಿ ಅನ್ಪುನ ಪಾತ್ರ ಬಂದೊಂದು ಬರೋದುಳ್ಳಿರು ಏನೋರ್ವ ಆಟಗಾರನ ಎಂಟ್ರಿ ಆಗ್ತಾ ಇದೆ ಸಮೀರ್ ಬಾಯ್ 17 ನಂಬರ್ ಜೆರ್ಸಿ ಪಾಟ್ನಂಚಿನ ಸಮೀರ್ ಬಾಯ್ ಟೀಮ್ಗೆ ಬೋಡೋದು ಓ ರೀತಿ ಗೊಬ್ಬರನ್ನು ತೂಯರುಂಡು ಭಾರಿ ಪೊರ್ಲದ ಒಂಜಿ ಬ್ಯಾಟಿಂಗ್ ಮಲ್ತಿನ ವಿದ್ಯಾನಂದ ಶೆಟ್ಟಿ ಮೇರೆಗೂ ಕೂಡ ತಾಳಿ ಕೊರ್ಲೆ ಚಪ್ಪಾಳೆ ಈ ಒಂದು ಪಂದ್ಯಾಟಕ್ಕೆ ತೀರ್ಮಾನಿಕರಾಗಿ ನಿಟ್ಟೆ ಪರಿಸರದ ಬಹಳಷ್ಟು ಅನುಭವಿ ತೀರ್ಮಾನಿಕರು ಸುಪ್ರಾಜ್ ಶೆಟ್ಟಿ ಇವರಿಗೂ ಕೂಡ ಹಾಗೇನೆ ಚೇತನ್ ಇವರಿಗೂ ಕೂಡ ಕಟೀಲ್ ಫ್ರೆಂಡ್ಸ್ ಪರವಾಗಿ ಅಭಿನಂದನೆಯನ್ನು ನೀಡ್ತಾ ಇದ್ದಾವೆ. ದಯವಿಟ್ಟು ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸಿಕೊಡಿ ಸುಪ್ರಾಜ್ ರವರ. 15 ಸ್ಕೋರ್ ಆತ ನಾವು ಎಷ್ಟಗ ಬೌಲರ್ ನೇಮ್ ಕಿರಣ್ ಯಾನೆ ಕಿರು ಬೌಲರ್ ನೇಮ್ ಶಕೀರ್ ಬಹಳಷ್ಟು ಅನುಭವಿ ತೀರ್ಮಾನಿಕರು ಕೂಡ ಶಾಕಿರ್ ಓರ್ವ ಅದ್ಭುತ ಶಾಕಿರ್ ವಿಟ್ಲ ಎಂಬ ಹೆಸರು ಚಿರಪರಿಚಿತ ಹೆಸರು ಇದು ಹೌಕಾಯ್ ಇದರ ಅಫಿಷಿಯಲ್ ಪ್ಯಾನಲ್. ಕಾರ್ಕಳ ಪರಿಸರದ ಬಹಳಷ್ಟು ಅನುಭವಿ ತೀರ್ಮಾನಿಕರು ಕೂಡ ಚೇತನ್ ಈ ಒಂದು ಪಂದ್ಯಾಟವನ್ನ ತೀರ್ಮಾನಿಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಿಮಗೂ ಕೂಡ ಕಟೀಲ್ಸ್ ಪರವಾಗಿ ಅಭಿನಂದನೆಯನ್ನು ನೀಡ್ತಾ ಇದ್ದಾರೆ. 37 ಟಾರ್ಗೆಟ್ 21 ಔಟ್. ನಾನು ಶಮೀರ್ ಬೈ ಡೀಪ್ ಮಿಡ್ಲ್ ವಿಕೆಟ್ ದ ಏರಿಯಾನ ಕಣ್ಣು ಬಾರ್ದಿತ್ತೇರಿ ಮಾತ್ರ ಬೀಟಾಯರ್ ದಾದಾನ್ ಪಡ. ಆರಂಭಿಕ ದಾಂಡಿಗ ಸೂರಜ್ ಇನ್ನೂ ಕೂಡ ಸ್ಟ್ರೈಕರ್ ವಿಭಾಗದಲ್ಲ. ರೂಪೇಶರೇ ಸೂರಜ್ ಲಾ ಶಮೀರ್ ಲಾ ಕೊಡ್ದು ವಿನ್ಮನ್ ಪಾವೇರ ವೈಡ್ ಬಾಲ್ ಖಂಡಿತ ದೇಪಣ್ಣ ಅಂಚಿನ ಒಂದು ಕೇಪಬಲ್ ಪ್ಲೇಯರ್ ನಗಲು ಇರುವಿರಲ್ಲ ಕೂಡ ಒಂಜಿ ವೇಳೆ ಗ್ರೌಂಡ್ ವಿದ್ಯಾನಂದ ಶೆಟ್ಟಿ ಯಾರು ಇತ್ತಿದ್ದನ್ನ ಗ್ಯಾರಂಟಿ ಒಂಜೊಂಜಿ ಪೊರ್ಲುದ ಶಾಟ್ ನಮ್ಮ ತೂತು ಅವ್ರನ್ನ ವಿಕೆಟ್ ಪೋತುಂಡು ದಾದ ಮನ್ಪಣೆ ಮಲ್ಲ ಒಂಜಿ ಲಾಸ್ ಆಂಡ್ ಟೀಮ್ಗು. ಎನಿವೆ ಸಮೀರ್ ಬೈಲ ಸೂರಜ್ ಲಾ ಟೀಮ್ಗು ಜವಾಬ್ದಾರಿ ಎತ್ತೊಂಡ್ರು. ಅಶ್ರಫ್ ಆರು ವಿಕೆಟ್ ಪೋತುಜಿ ಆರು ಬೇತಗಲೆ ಚಾನ್ಸ್ ಕೊರ್ರೆ ಆರು ಪಿರ ಬತ್ತೇರು ಅಂಚದುಪ್ಪನ ಆರ್ನ ಬಾರಿ ಪೊರ್ಲುದ ಒಂಜಿ ಕ್ರಿಕೆಟ್ ಅಪಗೆ ಆರಿಗೆ ಪಿರ ಉಲಾಗಿ ಪೋಲಿಯಾ ಇಜ್ಜಿ ನನ್ನ ಪೋರ್ ಇಜ್ಜಿ ಹೊರ ಬತ್ತಿನ ಪ್ಲೇಯರ್ಗೆ ಈ ಲೆಜೆಂಡ್ ಕ್ರಿಕೆಟ್ ಚಾನ್ಸ್ ಇಜ್ಜಿ ದೇಪನ ಅಂಚಿನ ನನಗ ಮಸ್ತ್ ಪ್ಲೇಯರ್ ಇಲ್ಲರಿ. ಖಂಡಿತ ಆ ರಪಗಪ ಉಳ್ಳಾಯಿಗಳ ಪಿತಾಯಿಗಳ ಬೋಲ್ದಿತ್ತನ ಮ್ಯಾಚ್ ಮೂರ ನಿಯಂತ್ರಣೆ ತಪ್ಪುದು ಬೋರ್ಡನ 500 ಕೋರ್ನ ಪೋರ್ ಯಾರಿಗೆ ಆ 500 ಕೋರ್ವೇರಿ ಪನೋಡ್ ಚಾಂಚ ಇರುವ ರನ್ ಆತನ ತುಳ್ಯ 17 ರನ್ ಔಟ್ ತೋಳ್ಳೆ 37 ಟಾರ್ಗೆಟ್ ಕೊಡ್ತುಂಡು.
14 ಬಾಲ್ ಉಂಟು 14 ಬಾಲ್ 14 14 ದಾದಾವು ರೂಪೇಶರ ಎನ್ನ ಪ್ರಕಾರ ಒಂದು ಮ್ಯಾಚ್ ಮುನ್ಕೂರು ವಿನ್ನಾಪಿಲೆಕ್ಕ ತೋಚುಂಡು ದೇಪಂಡ ಈರು ತೂದಿಪ್ಪಾರು ಸ್ವಿಗ್ಗಿ ಕ್ರಿಕೆಟರ್ಸ್ ನ ಒಂಜಿ ಪ್ಲೇಯರ್ ಆಯ್ನ ಅಂಚಿನ ಕಿರು ಆ ಟೀಮ್ ಉಡುಲ್ಲೇರು ಅಂಚದುಪ್ಪನ ಒಂಜಿ ತಂಡ ಜಯಿಸು ಬಂದೇನೋ ಒಂಜಿ ಅನಿಸಿಕೆ ಅಪಗ ಎದುರು ಟೀಮ್ ಬಾಲ್ ದಕ್ಕನಕ್ಲು ಇಜ್ಜರ ಎಡ್ಡ ಆಂಡಲ್ ಐಟ್ ಕುಡೊಂಜಿ ಪ್ಲೇಯರ್ ಜೀವನ್ ಒಂಜಿ ಕ್ರಿಕೆಟ್ ಒಂಜಿ ಲೆಜೆಂಡ್ ಇಂದ ಫನೊಲಿ ಅಂಚಿನ ಒಂಜಿ 42 ವರ್ಷದ ಜೀವನ್ ಈ ಒಂಜಿ ಪಂದ್ಯಾಟನ ಆಡೊಂದು ಗೊಬ್ಬೊಂದುಲ್ಲೇರು ರೂಪೇಶ್ವರ ದಾದಾನ ಬಂಡ್ಲ ಮ್ಯಾಚ್ ಯಾರು ಜೀವನ ಪುದರ್ ಪನ್ನೆ ಯಾರೊಂದು ಬೌಂಡ್ರಿ ಹಾಕಿನತೆ ವಾ ಬೊಟ್ಟಟಿಗೆ ಮಾರ ಗ್ಯಾಪ್ ತೂದು ಕೊಟ್ಟಿದ್ದೀರಿ ಅರೆ ಗೊತ್ತಿತ್ತನೆ ಈ ಸೈಡ್ ಗೊಬ್ಬುಂಡನೆ 4 ರನ್ ತಿಕ್ಕೋದು ಎಡಮಟ್ಟ ಸೂರಜ್ ಸ್ಟ್ರೈಕ್ ಉಡುಪ್ಪಾರ ಎಡಮಟ್ಟ ಲೆಜೆಂಡ್ಗೆ ಬಾರಿ ಮಸ್ತ್ ಚಾನ್ಸ್ ಉಂಟು ಸೂರಜ್ ನೀ ಯಾಪಲ ಕಣ್ಣು ದಿಯೋಡ ಎಡ್ಡ ಒಂಜಿ ಪೊರ್ಲಿದ ಬ್ಯಾಟ್ಸ್ಮನ್ ಆರು ಸೂರಜ್ನ ವಿಕೆಟ್ ದೆಪ್ಪೊಡು ಮುಳು ಇಜಿನಾಂಡ ಭಾರಿ ಕಷ್ಟ ಉಂಡು ರಡ್ಡು ಟೀಮ್ ತುಳ್ಳೆ ದಾದ ಮಾರಾರೆ ಓ ಒಂಜಿ ಪೊರ್ಲಿದ ಬೊಟ್ಟೊಟ್ಟಿಗೆ ಎದುರು ಬತ್ತದ ಹಾಕಿದ್ರೆ ಲೈನ್ ದ ಬಿದಾಯಿ ಬಂದು ನನ್ನ 6 ರನ್ ಮಾರಾರ ಸದ್ಯದ ಪರಿಸ್ಥಿತಿ ಕಾಟಿ ಲೆಜೆಂಡ್ ಅವಳು ರಿಷಾನನ್ನ ಉಲಾಯಿ ಬಂದುಳ್ಳರಿ 29 29 ರನ್ ಆತಂಡು ಎಂಕು ಖುಷಿ ಆಪಿನಿ ಒಂದೇ ವಿಠಲ್ ರಿಷಾನ್ ಆರ್ನ ಒಂಜಿ ಸಹಕಾರ ಒಂಜಿ ಆಟಗಾರರಿಗೆ ಬಾರ ಉಪ್ಪುಡು ಒವೇ ಒಂಜಿ ಮ್ಯಾಚ್ ಇಡ್ಲ ಪದ್ರಾಡು ಬಾಲ್ ಉಂಡು ಎಡಮ ಪದ್ರಾಡು ಬಾಲ್ 12 ಎಸೆತ 8 ಓಟದ ಅವಶ್ಯಕತೆ 12 ಎಸೆತ 8 ಓಟದ ಅವಶ್ಯಕತೆ 12 ಪಂದ್ 8 ರನ್ನಿಂದ ಅವಶ್ಯಂ 12ಕ್ಕೆ 8 ಪದ್ರಾಡೆತ್ತಿ ಎಣ್ಮ ಭಾರೈ ಪರ್ 8 ಫ್ಯೂಲೋ ಡೆಲಿವರಿ ರಿಕ್ವೈರ್ಡ್ 8 ರನ್ ವಾಟ್ ಔಟ್ಸ್ಟ್ಯಾಂಡಿಂಗ್ ಮ್ಯಾಚ್ 14 ಇಯರ್ಸ್ ಒಂಜಿ ಓವರ್ ಸುನಿಲ್ಗೂ ಕೊರಿಯರ್ ಪಣೊಂದುಳ್ಳರು ಮಾರಾರ ಓಹ್ ಮ್ಯಾಚ್ ಖಂಡಿತವಾದ ತಿರುಗು ಸುನಿಲನ್ನ ಪಾಂಡ ಭಯಂಕರ ನಿಯಂತ್ರಣದುಂಡು ಪಂದ್ಯ ಆಂಡಲ ಪ್ರಶಾಂತ್ ಶೆಟ್ಟಿ ನಲ್ಪಣೆ ಒಂದೊಂಜಿ ಓವರ್ ಮ್ಯಾಚ್ ಏನೆತ್ತನಲ್ಲ ಚೇಂಜಸ್ ಆಪುಂಡು ಈ ಓವರ್ ಮಾತ್ರ ಅದೇ ಪಂಡ ಬಾಲೆ ಅನುಭವಿ ಎಸ್ತಗಾರರು ಕೂಡ ಬೇರು ಅಜ್ಪ ವರ್ಷದ ಸುನಿಲನ್ನ 40 ಬಾಲ್ ಮಾಡುದುಳ್ಳರು ಈರು ಅರ್ನ ಒಂಜಿ ಎನರ್ಜಿ ತೂಂಡ ನನ್ನಲ ಒಂಜಿ 35 ವರ್ಷದ ಲೆಕ್ಕ ಒಂಜಿ ಕ್ರಿಕೆಟ್ ಅವಾರ್ಡ್ ಅವೇ ಅವರ ಒಂದು ಮ್ಯಾಚ್ ಮಲ್ಪುನ ಇಟ್ಲ ಅರ್ನ ಒಂಜಿ ಉಮೇದ್ ಮಸ್ತ್ ಒಂಜಿ ಎಫರ್ಟ್ ಮಾಡ್ದೆ ಒಂಜಿ ಮ್ಯಾಚ್ ಮಲ್ಪ ಒಂದುಲ್ಲೇರು ಅಂಚನೆ ಒಂಜಿ ಮ್ಯಾಚ್ ಗೊಬ್ಬೊಂದುಲ್ಲೇರು ಕೂಡ ಅಪ್ಪಗ ರೂಪೇಶರೇ ಇರ್ನ ಉದ್ದೇಶ ಆರು ಪಜೆ ಮೂಳೆ ಪಾಡುಂಡ ಗ್ರೌಂಡ್ ಡೇ ಪಾಡ್ದೆ ಇಪ್ಪಡುಂದ ಇಜ್ಜಿ ಅರ್ನ ಒಂಜಿ ಏಜ್ ಗೊತ್ತಾಪುಜಿ ಇತ್ತಲ ಒಂಜಿ 37 38 ಇಂದು ಫನಲಿ ಖಂಡಿತವಾಗ್ಲ ರೂಪೇಶರೇ 12 ಎಸೆತ 8 ಓಟದ ಅವಶ್ಯಕತೆ ಪ್ರಶಾಂತ್ ಶೆಟ್ಟಿ ಬಹಳ ಬಾರಿ ಒಂಜಿ ಉತ್ತಮ ರೀತಿಯ ಒಂಜಿ ಬೌಲರ್ ಇಂದ ಪನೊಲಿ ಪ್ರಶಾಂತ್ ಶೆಟ್ಟಿ ಸ್ಪಿನ್ನರ್ ಡೀಪ್ ಸ್ಕಾರ್ ಲೆಕ್ಕದ ಅಜೇರ್ ಉಳ್ಳಿರ ಜಾಗ್ರತೆ ಅಂತೊಳ್ಳೆ ಓ ಟೈಮ್ಗಳ ಕ್ಯಾಚ್ ಬರ್ತನ ಜನ ಅಜೇರ್ ಜೀವನ ಒಳ್ಳೆರಿ ಜೀವನ ಒಳ್ಳೆರಿ ಜೀವನ ಪಿದೈಪೋಯರ ಈ ಗೊಬ್ಬೆಂಕ ಜೀವನ್ ಜೀವನ ಎಲ್ಪ ವರ್ಷದ ಜೀವನನ್ನ ಇನಿ 30 ವರ್ಷ ಆತಿರಿ ಇಂಚನೆ ನನಲ ಒಂಜಿ ಸೀಸನ್ ಮತ್ತೆ ನಾರು ಇರುವಾಗಲ ಪೋವೇರು ಚಲೋ ಜೀವನ ಪನ್ನೆ ಅರ್ನಾಟಿಗೆ ಬೋಡ್ ಬಾಲವಲ 4 ರನ್ ಅವಡ ಸಮೀರಣ್ಣ ಹಾಕ್ಯಾರ ಸಮೀರಣ್ಣ 6 ಹೊಡ್ಯಾರ ಕಾಟಿ ಲೆಜೆಂಡ್ಸ್ ಸಮೀರ್ ಭಾಯ್ ಬಾರಿ ಒಂಜಿ ಉತ್ತಮ ರೀತಿಯಿಂದ ಆಟವನ್ನು ಆಡಿದ್ರು ಸಮೀರ್ ಭಾಯ್ ಪಂದ್ಯಾಟವನ್ನ ಜಯಿಸ್ತಾ ಇದೆ ಕಟಿ ಲೆಜೆಂಡ್ಸ್ ಚಾಂಪಿಯನ್ ಆಗಿ ಒಂದು ಪಂದ್ಯಾಟವನ್ನ ಹೊರಹೊಮ್ಮಿದ್ರು
ಈ ಒಂದು ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಸೂರಜ್ ಕಟೀಲ್ ಲೆಜೆಂಡ್ಸ್ ಪರವಾಗಿ.